ರಾಜ್ಯ ಬಿಜೆಪಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ಆಂತರಿಕ ಅಸಮಾಧಾನ ಮತ್ತಷ್ಟು ಉಲ್ಬಣಗೊಂಡಿದೆ. ಬರ ಅಧ್ಯಯನ ನಡೆಸಲು ಬಿಜೆಪಿ ರಚಿಸಿರುವ ನಾಯಕರ ತಂಡದಲ್ಲಿ ಪ್ರಮುಖ ಮತ್ತು ಪ್ರಭಾವಿ ನಾಯಕರನ್ನೇ ಕಡೆಗಣಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಪಕ್ಷಕ್ಕಾಗಿ ದುಡಿದ ಹಿರಿಯರು ಹಾಗೂ ಮಾಜಿ ಸಂಸದರು, ಶಾಸಕರನ್ನ ಪಟ್ಟಿಯಿಂದ ಹೊರಗಿಡಲಾಗಿದೆ. ಇದರಿಂದ ಪ್ರಭಾವಿ ನಾಯಕರು ಸದ್ಯ ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಬರ ಅಧ್ಯಯನ ತಂಡ ಪ್ರಭಾವಿ ನಾಯಕರ ಕಡೆಗಣನೆ, ಆಂತರಿಕ ಬೇಗುದಿ ಉಲ್ಬಣ. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಒಲವು ನಿಲುವುಗಳ ಜಟಾಪಟಿ ತುದಿಗೆ ತಲುಪಿದೆ. ಬರಪೀಡಿತ ಪ್ರದೇಶಗಳ ಪ್ರವಾಸಕ್ಕೆ ತಂಡಗಳನ್ನ ರಚನೆ ಮಾಡಿರುವ ಪಟ್ಟಿ ಬಿಡುಗಡೆಯಾಗ್ತಿದ್ದಂತೆ ಪಕ್ಷದ ಒಳಗೊಳಗೆ ಹುದುಗಿದ್ದ ಬೇಸರ ಈಗ ಸ್ಫೋಟಗೊಂಡಿದೆ. ಕೆಲ ನಾಯಕರ ಪ್ರಭಾವ ತಗ್ಗಿಸಲು ಈ ರೀತಿಯ ತಾರತಮ್ಯ ಮಾಡಲಾಗ್ತಿದೆಯಾ ಎಂಬ ಚರ್ಚೆ ಪಕ್ಷದ ವಲಯದಲ್ಲಿ ಜೋರಾಗಿದೆ. ಕರಾವಳಿ ಭಾಗದ ಬರ ಅಧ್ಯಯನ ತಂಡದಲ್ಲಿ ಹಿರಿಯ ನಾಯಕ ಸುನಿಲ್ ಕುಮಾರ್ಗೆ ನಾಯಕತ್ವ ಸಿಕ್ಕಿಲ್ಲ. ಜೊತೆಗೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ಗೂ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟಿ ಬೆಳೆಸಿದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರನ್ನು ಸಂಪೂರ್ಣವಾಗಿ ಬದಿಗೊತ್ತಲಾಗಿದೆ. ಮೂಲಗಳ ಪ್ರಕಾರ ಪಟ್ಟಿ ನೋಡಿ ಮಾಜಿ ಸಚಿವ ಶ್ರೀರಾಮುಲು ಉರಿದು ಬಿದ್ದಿದ್ದಾರೆ ಎನ್ನಲಾಗಿದೆ. ನಾವು ಪಕ್ಷದಲ್ಲಿ ಕೆಲಸ ಮಾಡ್ತಿಲ್ವಾ, ನಾವು ಲೆಕ್ಕಕ್ಕಿಲ್ಲದ ನಾಯಕರಾಗಿದ್ದೀವಾ ಎಂದು ತಮ್ಮ ಆಪ್ತರ ಬಳಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಶ್ರೀರಾಮುಲು ಮಾತ್ರವಲ್ಲದೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೂ ಈ ಬರ ಅಧ್ಯಯನ ತಂಡದಲ್ಲಿ ಜಾಗ ಸಿಕ್ಕಿಲ್ಲ. ಮಾಜಿ ಶಾಸಕರು ಮತ್ತು ಮಾಜಿ ಸಂಸದರಲ್ಲಿ ಕೆಲವು ಆಯ್ದ ನಾಯಕರಿಗೆ ಮಾತ್ರ ಅವಕಾಶ ನೀಡಿ ಇನ್ನುಳಿದವರನ್ನ ಕಡೆಗಣಿಸಿರುವುದು ಪಕ್ಷದ ನಾಯಕರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಇಷ್ಟೇ ಅಲ್ಲದೆ ಕೊಡಗಿನ ನಾಯಕರಾದ ಅಪ್ಪಚ್ಚು ರಂಜನ್ ಹಾಗೂ ಕೆಜಿ ಬೋಪಯ್ಯ ಅವರ ಹೆಸರು ಪಟ್ಟಿಯಲ್ಲಿ ಕಣ್ಮರೆಯಾಗಿದೆ. ಮಂಡ್ಯ ಜಿಲ್ಲೆಯ ಪ್ರಮುಖ ಬಿಜೆಪಿ ನಾಯಕ ಡಾಕ್ಟರ್ ನಾರಾಯಣಗೌಡ ಅವರಿಗೂ ಈ ಪಟ್ಟಿಯಲ್ಲಿ ಜಾಗ ನೀಡಿಲ್ಲ. ಇದು ಪಕ್ಷ ಕಟ್ಟುವ ರೀತಿಯಲ್ಲ, ಎಲ್ಲರನ್ನೂ ಒಂದುಗೂಡಿಸಿಕೊಂಡು ಹೋಗುವ ಮನಸ್ಥಿತಿಯೂ ಅಲ್ಲ ಎಂದು ಪಕ್ಷದ ಹಿರಿಯರೇ ಆಪ್ತ ವಲಯದಲ್ಲಿ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಅಧ್ಯಯನ ಪ್ರವಾಸ ಆರಂಭವಾಗುವ ಮುನ್ನವೇ ಈ ತಾರತಮ್ಯದ ಪಟ್ಟಿ ಈಗ ಹೈಕಮಾಂಡ್ ಮೆಟ್ಟಿಲೇರಿದ್ದು ದೆಹಲಿ ನಾಯಕರ ಕೈಗೆ ತಲುಪಿದೆ. ರಾಜ್ಯ ಬಿಜೆಪಿ ಸ್ಥಿತಿ ಹೀಗಿದೆ ಎಂದು ಹಿರಿಯ ನಾಯಕರು ದೆಹಲಿ ನಾಯಕರಿಗೆ ತಲುಪಿಸಿದ್ದು ಮುಂಬರುವ ದಿನಗಳಲ್ಲಿ ಈ ಭಿನ್ನಮತ ಎಲ್ಲಿಗೆ ಹೋಗಿ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಜನಾರ್ದನ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.